ಅತ್ತೆ ಆಯಿತು ಅಜ್ಜಿ ಆಯಿತು. ಅತ್ತೆ ಅತ್ತೆ ಅಜ್ಜಿ ಅಜ್ಜಿ ಅತ್ತೆ ಅತ್ತೆ ಏನಂತಾರೆ ಏನಮ್ಮ ನನಗಂತನು ಏನಂತಾರಮ್ಮಂಗೈತೆ. ಇಲ್ಲೇ ಇರ್ರಿ ಅಂದ್ರೆ ಸಾಕತ್ ನಿಮ್ದಾಗಿಲ್ಲೇ ಇದ್ಬಿಡೋಣ ಅತ್ತ. ಸುಮ್ಮನೆ ಎಲ್ಲರೂ ಹೊಂಟಾಗತ್ತ ನಿಮ್ದಾಗಿ ಇದ್ಬಿಡ್ಬೋದು. ಅವ್ನು ಸವಾಸನೇ ಬೇಡ, ಅವ್ನು ಕುರಿಯೋದೇ ಬೇಡ. ಅವ್ನು ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಾಳು. ನಮ್ಮ ಅಣ್ಣ ಬಿಸಾಕೊಂಡಿರ್ಬೇಕು, ಮುಂದೆ ಬಂದರೂ ಮಾತಾಡಿಸ್ಬಾರ್ದು. ಅದೇ ಅವನಿಗೆ ಕೊಡ ಮರ್ಯಾದೆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅವನಿಗೆ. ಸುಮ್ಮನೆ ಮಾತಾಡೋಣ ಅಜ್ಜಿ ತಗೋ ಮಾತೆ ತಗೆಲ್ಲ ಹೇಳೋಣ. ಹಂಗಾದ್ರೆ ಇಲ್ಲೇ ಇರ್ರಿ ಅಂತಾರೆ. ನೀನು ಯಾಕೆ ಬಂದೆ ನಮ್ಮ ಮನೆಗೆ? ನಿನ್ನ ಕಾಲಿಕ್ಕೆ ಬೇಡ ನಮ್ಮ ಮನೆ ಒಳಕ್ಕೆ. ನೀನು ಮಾಡಿರೋದು ನೆನೆಸ್ಕೊಬಿಟ್ರೆ ನನ್ನ ಮೈಯೆಲ್ಲ ಉರಿದೋಗುತ್ತೆ. ಹೋಗಿ ನಮ್ಮ ಮನೆ ಒಳಕ್ಕೆ ಯಾಕೆ ಬಂದಿದ್ಯಾ? ಇಬ್ಬರೂ ನಮ್ಮ ಮನೆ ಒಳಗೆ ಕಾಲಿಕ್ಕೆ ಬೇಡ್ರಿ ನೀವು. ಅತ್ತೆ ನಾನು ಹೇಳೋದನ್ನ ಕೇಳಿಸ್ಕೊಳತ್ತೆ, ಕೇಳಿಸ್ಕೊ. ಏನನ್ನ ನಾನು ಮಾಡಿದ್ದಿದ್ರೆ ಏನಿಲ್ಲ ನಿನ್ನ ಇವಾಗ ಏನು ಮಾಡೋಣ? ನೀನು ಮಾಡಿರೋ ಇದಕ್ಕೆ ನಮ್ಮ ಮನೆ ಒಳಗೆ ಕಾಲಿಕ್ಕೆ ಬೇಡ ನೀನು. ಇವಾಗ ಬಿಡ ಮಾತಾ ಒಂದು ಬರುತ್ತೆ ಒಂದು ಹೋಗುತ್ತೆ. ಇಂಥ ಸಮಯದಾಗ ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಏನಮ್ಮ ಎತ್ತಮ್ಮ ಹೆಂಗಿದ್ಯಾ ಏನು ಅಂತ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಿರಲಿಲ್ಲ ನೀವು. ಅದಕ್ಕೆ ಬಂದ್ವಿ ಇಲ್ಲಿಗೇನೆ. ಈಗ ಬಸ್ರಿ ಬಾಣಂತಾನ ಅಂತೇಳಿ ಅಲ್ಲಿ ಮಾಡೋಕ್ಕಾಗಲ್ಲ ನಮ್ಮ ಮನೆಯಾಗೆ. ನಮ್ಮ ಮನೆ ಪರಿಸ್ಥಿತಿ ಇವಾಗ ಹೇಳ್ಬಾರ್ದು ಕಣಮ್ಮ ಕೊಮ್ಲಮ್ಮ, ಹಂಗೈತೆ. ಅದಕ್ಕೇ ನಾವು ಇಲ್ಲೇ ಇರೋಣ ಅಂತ ಬಂದ್ವಿ. ನೀವೇನ ಇಲ್ಲೇ ಇರ್ರಿ ಅಂದರೆ ಹೋಗಿ ಎಲ್ಲ ಬಟ್ಟೆ ಬರ ಎಲ್ಲ ತಗೊಂಡು ಬರೋಣ ಅಂತ ಇದ್ದೀವಿ. ಇವಾಗ ಸದ್ಯಕ್ಕೆ ಸುಮ್ಮನೆ ಬಂದ್ವಿ. ಫೋನ್ ಮಾಡಿದ್ರೆ ನೀವು ಫೋನು ಎತ್ತುತ್ತಿರ್ಲಿಲ್ವಲ್ಲ, ಅದಕ್ಕೆ ನಾವೇ ಬಂದ್ವಿ. ನಮ್ಮ ಕಷ್ಟ ಹೇಳ್ಬಾರ್ದು ಅಂತ ಕಷ್ಟ ಇರೋಳು ಅವತ್ತು ಹಂಗೆ ಹೋಗಿ ಹೇಳೋದ ಮಾಲಿಕೊಟ್ಟೆ. ನನ್ನ ಗಂಡನ್ನ ಅರೆಸ್ಟ್ ಮಾಡಿಸ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನೇ ತಗೊಂಬಂದಿರೋದು ಅಂತ ಹೇಳ್ತೀಯಲ್ಲ. ನಾವು ಅಷ್ಟೊಂದು ಕೇಳ್ಕೊಂಡ್ವಿ ಹೊರಗೆ. ಒಂದು ಮಾತು ಹೇಳಮ್ಮ ಅಂತಂದ್ರೆ ಉಸಿರು ಬಿಟ್ಟೇನೆ ನೀನು. ನನ್ನ ಗಂಡಂಗೆ ಮಾಡೋ ಅಂತಾನಲ್ಲ, ಕುಡ್ದಾಗ ಅವನಿಗೇನೋ ಜ್ಞಾನ ಇರಲ್ಲ, ಕುಡ್ದು ನಿಶಾಗ ಹಂಗೆ ಮಾಡೇವನಿ ಅವನು. ಕುಡ್ದಾಗ ಅಷ್ಟೇನೆ. ಆಮೇಲೆ ಏನಂತ ಮನುಷ್ಯ ಅಲ್ಲ ನನ್ನ ಗಂಡ ಒಳ್ಳೆಯವನು ಅಂತೇಳಿ ನೀನು ಅವತ್ತು ಹೇಳಿದ್ರೆ ಅವ್ರು ಸುಮ್ಮನೆ ಆಗಾರು. ಕಂಪ್ಲೇಂಟ್ ಕೊಟ್ಟು ಎಷ್ಟು ನಾವು ಕಷ್ಟ ಬಿದ್ದಿದ್ದೀವಿ ಗೊತ್ತೇ? ನಮ್ಮ ಪಾಪನ ಬಿಡಿಸ್ಕೊಂಬರಕ್ಕೆ ನೀನೇನು ಹಿಂಗೆ ಇದು ಮಾಡ್ತೀಯ. ಇವಾಗ ಬಂದಿದ್ದಾಳೆ. ಅಲ್ಲೇ ಇರು, ನಮ್ಮ ಮನೆಗೇನು ಬರಬೇಡ, ನೀನು ತವ್ರ ಮನೆಯಾಗೆ ಇರು, ಬರಬೇಡ ನೀನು. ಅಲ್ಲ ಕಣತ್ತೆ, ಅಲ್ಲೇ ಇರು ಅಂದರೆ ಅದು ಹೆಂಗೆ ಸರಿಯಾಗುತ್ತತ್ತೆ? ಗಂಡನ ಮನೆ ಇದೆ ತಾನೇ, ಇಲ್ಲೇ ಇರ್ತೀನಿ ಬಿಡು. ಬೇಡ ನೀನು ಇರ್ಕೊಡು ನಮ್ಮ ಮನೆಯಾಗೆ. ಹೋಗು, ಇವಾಗ ಬಸ್ರಿ ಬಾಣಂತನ ತಾನೆ ಎಲ್ಲ ಪೂರೈಸ್ಕೊಂಡು ಬಾ. ಒಂದು ವರ್ಷದ ಹುಡುಗಿನ ಆದಮೇಲೆ ದಡ್ಡನ ಮಾಡ್ಕೊಂಡು ಬಾ, ದಡ್ಡರ್ನ ಮಾಡ್ಕೊಂಡು ಇಲ್ಲಿಗೆ ಆಮೇಲೆ ಕರ್ಕೊಂಬ. ಸರಿನೇ? ಇವಾಗ ನಾವಂತೂ ಬಿಡ್ಕೊಂಬ. ನಿಮ್ಮ ಅಮ್ಮನೇ ಬಾಣಂತಿ ಬಸ್ರಿ ಬಾಣಂತನ ಎಲ್ಲ ನಿಮ್ಮ ಅಮ್ಮನೇ ಮಾಡಬೇಕು. ಫಸ್ಟ್ ಇಯರ್ಗೆ ಬೇರೆ ತವ್ರ ಮನೆಯವರೇ ಮಾಡಬೇಕು ಕಂಪಲ್ಸರಿ. ಕೊಮ್ಲಮ್ಮ ಅಲ್ಲ ಕಣ್ಬಗೆಂಟಿ ಅವತ್ತು ಇವರು ಎಂತ ಇದು ಮಾಡಿದ್ಲೀಗ ಇವಳು. ನನ್ನ ಗಂಡ ಹಂಗೆ ಮಾಡೋಣ ಅಂತ ನಲ್ಲ ಕಣಮ್ಮ. ಅದೇ ಮಾಲಿ ಗಂಡಂದು ಮೊಬೈಲೂ ಪರ್ಸು ಕಳ್ದಿತ್ತಲ್ಲ, ಅವಾಗ ನನ್ನ ಗಂಡಂಗೆ ಮಾಡ ಅಂತಾನಲ್ಲ ಅಂತ ಹೇಳು ಅಂತಂದರೆ ಹೇಳಲೇ ಇಲ್ಲ. ಬೇಡ ಕಣಮ್ಮ ಹೇಳು ಅಂತಂದರೆ ಆಗ ಅವಳಿಗೆ ಹೋಗಿ ಇವಳೇ ಹೇಳಿ ಬಂದವಳೆ ಅರೆಸ್ಟ್ ಮಾಡಿಸು ಅಂತ ಹೇಳಿ. ಹಿಂಗೆ ಮಾಡಿದರೆ ನಾ ಬಿಡ್ಕೊಂಬ್ತಿ ಮನೆ ಯಾಕೆ? ಇಲ್ಲಮ್ಮ ಹೋಗ್ತಾ ಇರು ಸುಮ್ಮನೆ. ನೀನು ಹೆಂಗೆ ಬಂದ ಅದು 6 ಗಂಟೆನೇ ಹಂಗೆ ಹೋಗ್ತಾ ಇರು. ಇಲ್ಲಿ ಬರಬೇಡ, ಇಲ್ಲಿ ಇರಬೇಡ. ನೀನು ನೋಡಿದ್ರೆ ಆಗಲ್ಲ. ನೀವು ಮಾಡೋ ಕೆಲಸಗಳಿಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ? ಮಾಡಬಾರ್ದು ಯಾರಿಗೇ ಆಗಲಿ. ಏನೋ ಬಿಡತ್ತ ಅಂತ ನಾವು ಯೋಟ್ ಅನ್ಸರ್ಸಿದ್ದೀವಿ ಇವನ್ನ ಬೈಕೊಂಡು. ಮತ್ತೆ ನಮ್ಮ ಅಣ್ಣ ನೋಡಿದ್ರೆ ಇವಾಗ ಏನು ತಿಂದು ಹೋಗ್ಯವನೆ. ಎಲ್ಲ ಮನೆಗೆ ಎಲ್ಲ ಕಲಾಲಾಗೈತೆ. ಇವಾಗ ನೋಡ್ಕೊಂಬರಿಲ್ಲ. ಇವಾಗ ನಮ್ಮ ಮನೆಗೆ ಯಾರನ್ನ ಗಂಡು ಮಕ್ಳಿದ್ರೆ ಚಂದ, ನೋಡ್ಕೊಂಬಕ್ಕೆ ಗಂಡು ಮಕ್ಳಿಲ್ಲ ಏನಿಲ್ಲ. ಇವಾಗ ಎಷ್ಟು ಕಷ್ಟ ಆಗುತ್ತೆ ಮನೆಯಾಗೆ, ಭಾಳ ಕಷ್ಟ ಕಣತ್ತೆ. ಪ್ಲೀಸ್ ಕಣತ್ತೆ, ಅತ್ತೆ ನನ್ನ ಕ್ಷಮಿಸಿ, ಮನೆ ಒಳಗೆ ಬಿಡ್ಕೊಳ್ರಿ. ಅಮ್ಮ ಇಲ್ಲೇ ಇರುತ್ತೆ, ಬಾಳಂತನ ಆಗೋವರೆಗೂ 9 ತಿಂಗಳ ತನಕ ಇದ್ದು ಬೇಕಾದರೆ ಹೋಗುತ್ತೆ. ಅತ್ತೆ ಪ್ಲೀಸ್, ಇಲ್ಲೇ ಹೆಂಗೋ ಆಗುತ್ತೆ. ಅಲ್ಲಂತೂ ನಮ್ಮ ಮನೆಯಾಗೆ ನಡೆಯಲ್ಲ ಕಣತ್ತೆ. ಭಾಳ ಕಷ್ಟ, ಸಾಲ ಮಾಡ್ಕೊಂಡಿದ್ದೀವಿ. ನಮ್ಮ ಅಣ್ಣಯಿಂದ ಕಾಲು ಮಾಡಿದಾಗ 2 ಲಕ್ಷ ರೂಪಾಯಿ ದುಡ್ಡ ಬಡ್ಡಿ ತಂದು ಅಮ್ಮಯ್ಯ ಕಾಲು ಆಪ್ರೇಷನ್ ಮಾಡಿಸಿತ್ತು. ಕಾಲು ಇವಾಗ ಪಾಪ ಹಂಗೆ ಓಡಾಡೋಕ್ಕೆ ಬರ್ತೈತೆ ಅಂತ ಅಲ್ಲೇನೆ ಹೋಗಿ ನಾನು ಹೆಂಡ್ತಿ ಹಿಂದೆ. ಇವಾಗ ಮನೆಯಾಗೆಲ್ಲ ಕುದ್ದಾಡ್ಕೊಂಡು ಅವರೆಲ್ಲ ಬೇರೆ ಹೋಗ್ಯವ್ರೆ. ನಾನು ನಮ್ಮ ಅಮ್ಮಯ್ಯ ಇಬ್ಬರೇನೆ ಹೆಣ್ಣೆಂಗಸ್ರು. ಏನು ಮಾಡೋಣ? ಅವೆಲ್ಲ ಹೇಳ್ಬೇಡ್ವೆ ನಮಗೆ, ನಾವು ಅವೆಲ್ಲ ಕೇಳಲಿಲ್ಲ. ನಾವು ಅವತ್ತೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು ಕಣೆ. ಮತ್ತೆ ಅವನ್ನೆಲ್ಲ ಯೋಚನೆ ಮಾಡ್ಬೇಕಾಯ್ತು ಅವತ್ತು. ನಾವು ಮಾತ್ರ ಕಷ್ಟ ಸುಖ ನೋಡ್ಕೊಂಬಕ್ಕೆ ಮಾತ್ರ ನಾವು ಬೇಕು. ಇಲ್ಲದ ಇದು ಮಾಡಕ್ಕೆ ಹೋಗ್ಯವಳೆ. ಅವನೆಲ್ಲ ಬಂದಿದ್ನಂತಲ್ಲ ಎಲ್ಲಿಗೆ? ನೀನೆಲ್ಲ ಫೋನ್ ಮಾಡಿದ್ದಂತೆ ಅದೆಲ್ಲ ಗೊತ್ತಾಯ್ತು. ನಮ್ಮ ಹುಡುಗ ಎಲ್ಲ ಹೇಳವನಿ. ಓಹೋ, ನಮಗೆಲ್ಲ ವಿಷಯ ಗೊತ್ತೈತೆ. ನೀವು ಫೋನ್ ಮಾಡಿ ದುಡ್ಡು ಕೇಳಿ ಅವರೆಲ್ಲ ಬಂದು ಎಲ್ಲ ಗಲಾಟೆ ಮಾಡಿ ಬಂದಿರೋ ವಿಷಯ ಎಲ್ಲ ಗೊತ್ತೈತೆ. ನಮ್ಮ ಹುಡುಗನೂ ಬಂದಿದ್ದಂತೆ. ನಮ್ಮ ಹುಡುಗ ಒಂದಿಷ್ಟು ಕುಡಿತಿರ್ಬೋದು, ಆದರೆ ಅವನು ಯಾವತ್ತು ಮರೆಯಲ್ಲ, ಎಲ್ಲ ನೆನಪಿಕ್ಕೆಂತಾನೆ. ಬಿಡ್ರತ್ತ ಹೋಗ್ಲಿ, ನೇ ಮಾಡೋಕ್ಕಾಗುತ್ತೆ. ಮನೆ ಅಂದಮೇಲೆ ಒಂದು ಬತ್ತವ ಮತ್ತು ಅನ್ಸರ್ಸ್ಕೊಂಡು ಹೋಗ್ರಿ. ಇಲ್ಲ ಬಗ್ಗೆಂಟಿ, ನಾವಂತೂ ಬಿಡ್ಕೊಂಬಲ್ಲ. ಹೋಗ್ಲೇಳು ಅವಳು ಪಾಡಿಗಳು ತೋರ್ ಮನೆಯಾಗಿರ್ಲೇಳು. ಒಂದು ವರ್ಷದ ಹುಡುಗನ ದೊಡ್ಡನ ಮಾಡ್ಕೊಂಡು ಬರ್ಲೇಳು. ಆಮೇಲೆ ಬೇಕಾರೆ ಹೆಂಗ ನೋಡ್ಕೊಂಬಕ್ಕಾವತ್ತೆ ಆಮೇಲೆ. ಸದ್ಯಕ್ಕಂತೂ ನಮ್ಮ ಮನೆಯಾಗ ಬಿಡ್ಕೊಂಬಲ್ಲ. ನಮ್ಮ ಮನೆಯಾಗ ಇರ್ಕೊಡ್ದವಳು. ಅವಳು ಮಾಡಿರೋ ಇದಕ್ಕೆ ಮನೆಯರ್ಕ ಬಿಡ್ಕೋಬಾರ್ದು ಅಂತ ಇದ್ದೀನಿ. ಮನ ಮರ್ಯಾದೆ ಬಿಡ್ಬೇಕು ಹಿಂಗೆ ಮಾಡೋಕ್ಕವಳಿಗೆ. ಅಲ್ಲ ನನಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದಿಟ್ಟು ಯೋಚನೆ ಮಾಡೋದು ಬೇಡ. ಏನೋ ಕಣತ್ತೆ, ಅಡ್ಜಸ್ಟ್ ಮಾಡ್ಕೊಳತ್ತೆ.
ಏನು ಮಾಡೋಕ್ಕಾಗುತ್ತೆ. ನನ್ನ ಮಗ ಇದ್ದಿದ್ರೆ ಚಿಂತೆ ಮಾಡ್ತಿರ್ಲಿಲ್ಲಮ್ಮ. ದುಡಿಯಾರಿಲ್ಲ, ಅದಕ್ಕಾಗಿ ಈಗ ಮನೆಯಾಗೆ ಹೆಣ್ಮಕ್ಳು ಇಬ್ಬರಿಗೆ ನಿದ್ದೆನೂ ಬರಲ್ಲ. ಹಂಗೇನೆ ಇವಳಂತೂ ರಾತ್ರಿ ಎಲ್ಲ ನಿದ್ದೆನೂ ಮಾಡಲಿಲ್ಲ. ನಮ್ಮ ಅಣ್ಣ ಮನೆ ಬಿಟ್ಟು ಹೋಗ್ಯಾನಂತ ಅವನು ಹೆಂಡ್ತಿ ಕರ್ಕೊಂಡು ಅದೇ ಹೋಗ್ಯದ ಅನ್ಕಣಮ್ಮ. ಅವಳು ಸ್ವಾತಿನ ಮದುವೆ ಮಾಡ್ಕೊಂಡು ನಮ್ಮ ಮನೆಯೇ ಹಾಳಾಗೋಯ್ತು. ಅಯ್ಯೋ, ನಿಮ್ಮ ಮನೆ ಹೆಂಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀವು ಇಲ್ಲಿ ಮಾತಾಡೋಕೆ ಬರಬೇಡ್ರಿ. ನೀವು ಅವಳನ್ನ ಮದುವೆ ಮಾಡ್ಕೊಂಡು ಅವಳ ಜೀವನ ಹಾಳು ಮಾಡಿದ್ದೀರ. ಇನ್ನು ಮಾತಾಡ್ತೀರ. ನಮ್ಮ ಮಾತಾಡೋಂಥ ಮಾತುಗಳು ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರ. ನಿಮ್ಮನ್ನ ಏನಂದ್ರೆ ನಾನು ನಂಬಲ್ಲ. ಹೊರಟೋಗೆ ನಿಮ್ಮ ಅಮ್ಮನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಅಷ್ಟೇ. ನೀನು ಮಾತಾಡಬೇಡ. ಸುಮ್ಮನೆ ಮಾತಾಡಿದ್ಯಾ ಅಂದ್ರೆ ಸರಿಯಾಗಲ್ಲ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿ. ನೀನು ಹೆಚ್ಚಾಗಿ ಮಾತಾಡಬೇಡ ಅಷ್ಟೇ. ಇಲ್ಲೋಡು, ನೀನು ನಿಂದೆಷ್ಟಾಯ್ತು ಅಷ್ಟು ನೋಡ್ಕ. ಇನ್ನು ಏನೇ ನೀನು ಸ್ವಲ್ಪನೂ ಅರ್ಥ ಮಾಡ್ಕೊಂಬಲ್ಲ ಹೇಳ್ತಾ ಇರೋದ. ನಾನೀಗ ಜೀವಿತ ಹೇಳ್ತಾ ಇದ್ದೀನಲ್ಲ, ನಾನಂತೂ ಬಿಡ್ಕೊಂಬಲ್ಲ. ಸುಮ್ಮನೆ ಹೋಗು. ಸುಮ್ಮನೆ ಹೋಗಿ ಕಷ್ಟ ನಮ್ಮನೆಗೆ ಒಯ್ದೋ ಕಷ್ಟ. ಇಲ್ಲೂ ಇವನು ಕುಡಿತಾನೆ, ಎಷ್ಟು ಕಷ್ಟ ನಮ್ಮ ಮನೆಯಾಗೆ ನೋಡಿದ್ಯಾ ನೀನು. ಅಂತದ್ರಾಗ ನೋಡಿ ಕೊಟ್ಟು ಹಿಂಗೆ ಮಾಡಬಾರ್ದು. ಹೋಗು ಹೋಗು ಹೋಗು. ಇಲ್ಲಮ್ಮ, ನಮ್ಮ ಮನೆಗೆ ಬಿಡ್ಕೊಂಬಲ್ಲ. ಮತ್ತು ನೀನು ಅವತ್ತು ಅಷ್ಟೊಂದು ಹೇಳು ಅಂತ ನಾವು ಬಿಡ್ಕೊಂಡ್ರೆ ಒಂದು ಮಾತನ್ನೇ ಹೇಳಿದೆ ನೀನು. ಒಂದು ಮಾತನ್ನೇ ಹೇಳ್ದೇನೆ ನೀನು. ಒಂದು ಮಾತು ಹೇಳಿಲ್ಲ ನೀನು. ಒಂದು ಮಾತು ಹೇಳಿಲ್ಲ ಅಂದಮೇಲೆ ನಾವು ಬಿಡ್ತೀವಿ. ನಾವು ಬಿಡಲ್ಲ ಬಿಡು. ಅಲ್ಲ, ನಾವು ಅಷ್ಟೊಂದು ಕೇಳ್ಕೊಂಡ್ವಿ. ನಾನು ನಮ್ಮ ಮತ್ತೆ ಇಬ್ಬರು ಗೋರ್ಗರದ್ವಿ. ಹೇಳೇ ಜೀವಿತ ಹೇಳೇ ಅಂತಂದ್ರೆ ಒಂದು ಮಾತು ನೀನು ಬಾಯಾಗೆ. ನನ್ನ ಗಂಟು ಕುಡ್ದಾಗ ಹಂಗೆ ಆಡ್ತಾನೆ, ಅವನಿಗೆ ಗೊತ್ತಾಗಲ್ಲ ಅಂತ ಒಂದು ಮಾತು ಹೇಳಿಲ್ವಲ್ಲ. ಅವರೆಷ್ಟು ನಮ್ಮನ್ನು ಸದರ ತಕ್ಕಮ್ಮನ ಅವರು ಹೋಗೇ ಇನ್ನು ಈಗ ಬಂದವಳು. ನಾವು ಅವ್ನು ಕುಡ್ಕಾನೆ ಆಗಿರ್ಬೋದು, ಆದ್ರೆ ನನ್ನ ಮಗ ನೀಯತ್ತಾಗಿದ್ದಾನೆ. ಇವತ್ತು ನೀಯತ್ತಾಗಿರೋ ಮನುಷ್ಯ. ಅವ್ನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ. ಅದೇನೋ ಅವನು ಕುಡ್ದಿರೋ ಇದ್ರಾಗೆ ಮಾಡಿದ್ದಾನೆ ಅಷ್ಟೇ. ನಂಗೆ ಮಾಡೋ ಅಂತಾನಲ್ಲ ಅವ್ನು ಯಾವತ್ತೂ ಅಷ್ಟೇ. ಈಗ ಎಷ್ಟು ಮಾತಾಡಿರೋ ಅಷ್ಟೇ. ನಾವು ಹೇಳಿದ್ದೇ ಹೇಳೋಕ್ಕಾಗಲ್ಲ ಜೀವಿತ. ಸುಮ್ಮನೆ ಹೋಗು. ಒಂದು ವರ್ಷ ಆಗತ್ತಕ ಬರಬೇಡ. ಅಲ್ಲೇ ಸಾಯ್ಕೊಂಡು ದೊಡ್ಡವ್ರನ್ನ ಮಾಡ್ಕೊಂಡು ಆಮೇಲೆ ಕರ್ಕೊಬ. ಆಮೇಲೆ ಹೆಂಗಾಗುತ್ತೆ ನೋಡೋಣ. ಹೋಗು ಹೋಗಮ್ಮ ಹೋಗಿವ. ಸದ್ಯಕ್ಕಂತ ನಾವಂತೂ ನಮ್ಮ ಮನೆಗೆ ಬಿಡಿಸ್ಕೊಂಬಲ್ಲ ನೀನು. ನಮ್ಮ ಮನೆಗಿನ್ನ ಯಾರು ಇದ್ದಾರೆ ದುಡಿಯಾರು. ನಾವು ನೋಡಿದ್ರೆ ಕುಡಿತಾನೆ. ನಿಮ್ಮ ಮಾಮ ನೋಡಿದ್ರೆ ಅವನು ಜಗಳ ಮಾಡ್ಕೊಂಡು ನನ್ನ ಮಗ ಅವನು ಮನೆ ಬಿಟ್ಟೋಗ್ಯಾನೆ. ನಿಮ್ಮ ಮನೆ ಪರಿಸ್ಥಿತಿ ಹೆಂಗೇನೆ ನಮ್ಮ ಮನೆಯಾಗೋನು. ನಾವು ಹೆಣ್ಣು ಹೆಂಗಸ್ರೇನೆ. ನೀವು ನಿನ್ನೇನು ದುಡಿಯಲ್ಲ ಏನಿಲ್ಲ. ಹೆಂಗೆ ನಾವು ಇವತ್ತು ಹೆಂಗೆ ಕಷ್ಟಾಗಿದ್ದೀವಿ ಅಂತ ನಮಗೂ ಚೆನ್ನಾಗಿ ಗೊತ್ತು. ನಾವು ಕಷ್ಟಾಗಿರೋದು. ನಮ್ಮ ಮನೆಗಿನೇ ನನಗೆ ಒಂದು 5-6 ಜನ ಇದ್ದಾರೆ. ಏನು ಗಂಡಸರು ದುಡಿಯಾರು ಯಾರೂ ಇಲ್ಲ ನಮ್ಮ ಮನೆಯಾಗೂ ದುಡಿಯಾರು. ಅದೇ ಮತ್ತೆ ನಮ್ಮ ಮನೆಗಿನ್ನ ಯಾರು ಇದ್ದಾರಮ್ಮ? ನಮ್ಮ ಮನೆಗೇನು ಯಾರನ್ನ ಇದ್ದಾರಮ್ಮಂಗೆ ಹೇಳ್ತಾ ಇದ್ದೀರಾ ನೀನು ನಿಮ್ಮಮ್ಮ? ನಮ್ಮ ಮನೆಗೇನು ಯಾರನ್ನ ಇದ್ದಾರೆ ಗಂಡಸರು ದುಡಿಯಾರು? ಅವ್ನು ನೋಡಿದ್ಯಾ ಅವ್ನು ಕುಡಿತಾನೆ ಅಂತ. ಅಲ್ಲ, ಹೆಂಗೋ ಮ್ಯಾನೇಜ್ ಮಾಡುತ್ತೆ. ಅಜ್ಜಿ ಆಗಲಿ ನೀವಾಗಲಿ ಹೆಂಗೋ ಮ್ಯಾನೇಜ್ ಮಾಡ್ತೀರಾ. ನಮಗಾದ್ರೆ ಹಂಗೆ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಹೆಂಗೋ ನನಗೂ ಅಲ್ಲೇ ಸಾಕಾಗೈತೆ. ಅದಕ್ಕಾಗಿ ನೀವಾದರೆ ಹೆಂಗಾದ್ರೂ ಈಗ 100 ರೂಪಾಯಿ ಇಲ್ಲ ಅಂದ್ರೂ ಅರ್ಥಗನ ಇಸ್ಕೊಬತ್ತೀರ. ಆದರೆ ನಮಗೆ ಆಗಲ್ಲ. ನೀವಾದರೆ ಸರಿ ಹೆಂಗಾದ್ರೂ ಮಾಡ್ತೀರಾ. ಅಮ್ಮ, ನೀವೇನೋ ನಮ್ಮನ್ನು ಆಟಕ್ಕೆ ಇರಿಸ್ಬೇಡ್ರಿ. ನೀವು ಇಸ್ಕೊಂಬಂದು ನಿಮ್ಮ ಅಣ್ಣಗೆ ಗನವಾಗಿ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಬಂದು ಆಪ್ರೇಷನ್ ಮಾಡಿಸಿದ್ದೀರಾ. ನಿಮ್ಮಮ್ಮ 10 ರೂಪಾಯಿ ಬಡ್ಡಿ ಆಗಲಿಲ್ಲ ಅಂತೇಳಿ ಇಸ್ಕೊಂಬಂದು ಆಪ್ರೇಷನ್ ಮಾಡಿಸೈತಿ. ಅದೆಲ್ಲ ನೆನೆಸ್ಕೊಂಡ್ರೆ ನೀವೇ ಮೇಲು. ನಾವೇನೇನು ಕೆಳಗೆ, ನಾವೇ ಕೆಳಗೆ, ನೀವೇ ಮೇಲೆ. ನೀನು ನಿಮ್ಮಮ್ಮಯ್ಯ. ಅದೇ ಮತ್ತೆ ನಿಮ್ಗಿನ ತಲೆ ಐತಿ ಯಾರಿಗೈತಾಯಿ? ನಿಮ್ಗಿನ ಬುದ್ಧಿವಂತ್ರೆ ನಾವು. ನೀವೇನೋ ಬುದ್ಧಿವಂತಿ ಕಣಮ್ಮ ಜೀವಿತ. ನೀನು ಎಲ್ಲರಿಗಿನ ಬುದ್ಧಿವಂತೆ. ನಿನ್ಗಿನ ಬುದ್ಧಿವಂತರು ಯಾರು ಇದ್ದಾರೆ? ಇಲ್ಲ ಕಣಜ್ಜಿ, ನಮ್ಮ ಮನೆಗೂ ನಿಮ್ಮ ಮನೆಗೂ ಬಿಡುತ್ತೆ. ನಾನು ಅಲ್ಲಿ ನೋಡಿದ್ದೀನಲ್ಲ. ನೀವು ಅಜ್ಜಿ ಎಲ್ಲಾದರೂ ನೀನು ಏನಾದರೂ ಇಸ್ಕೊಂಬತ್ತೀಯ. ನೀನು ಹೆಂಗಾದ್ರೂ ದುಡ್ಡು ಹೊಂದಿಸ್ತೀಯ. ಈಗ 2 ಲಕ್ಷ ದುಡ್ಡು ಬೇಕಂದ್ರೆ ನೀನು ಈಗ ಹೊಂದಿಸ್ತೀಯ. ಬೇಕಾದರೆ ಯಾರು ತಗೋಣಾತ ಒಂದು ಗಂಟೆಗೆ ಇಸ್ಕೊಬತ್ತೀಯ ಅಂತ ಕೆಪಾಸಿಟಿ ಐತಿ ನಿನಗೆ. ಆದರೆ ನಮಗಿಲ್ಲ. ಆದರೆ ನಾವು 2 ಲಕ್ಷ ದುಡ್ಡಿಗೆ ನಮ್ಮಮ್ಮ ಇಸ್ಕೊಂಡು 10 ರೂಪಾಯಿ ಬಡ್ಡಿ ಬಗ್ಗೆ ಮುಂತಾಗಿ ಇಸ್ಕೊಂಬಂದಿರೋದು. 10 ರೂಪಾಯಿ ಬಡ್ಡಿ ಹಂಗೆ ನೀನು ಬಡ್ಡಿ ಇಲ್ದಂಗೆ ಬೇಕಾರೆ ಕಂಡು ಉಂಡಿರೋ ಜನ ತಗ ಬಡ್ಡಿ ಇಲ್ದಂಗೆ ಇಸ್ಕೊಬತ್ತೀಯ ನೀನು. ಹಂಗೆ ನೀನು ಯಾರು ತಗೋಣಾತ ಹಿಂಗೆ ಇಸ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತತ್ತೆ ನಿನಗೆ. ಆದರೆ ನಮಗೇನು ಗೊತ್ತಿಲ್ಲ. ಅದಕ್ಕೇ ಮತ್ತು ನೀನು ಆಗಲಿ ಅಷ್ಟೇ ಕಣ. ಅದಕ್ಕೆ ಭಾಳ ಕಷ್ಟದಾಗದೆ ಇವಾಗ. ನೀವು ಆಗ್ದಲ್ಲೇ ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ? ಸುಮ್ಮನೆ ಹೋಗತ್ ಕಲಿ. ಮಾತಾಡಬೇಡ ನೀನು. ಅವತ್ತು ನೋಡಿದ್ರೆ ಹೋಗಿ ಅವಳಿಗೆ ಹಂಗೆ ಹೇಳಿ ಬಂದ್ಲು. ನಮ್ಗೆ ಎಷ್ಟು ಸಿಟ್ಟು ಬಂದೈತೆ ಅಂದರೆ ಅಷ್ಟು ಸಿಟ್ಟು ಬಂದೈತೆ ಮೇಲೆ. ನಾವು ಅದಕ್ಕೆ ಹೇಳೋವಾಗಿಂದ ನೋಡೋಕ್ಕೂ ಹೋಗಿಲ್ಲ, ಮಾತಾಡ್ಸೋನಿಲ್ಲ, ಫೋನ್ ಮಾಡಿ ಎತ್ತಾನೆ ಇರಲಿಲ್ಲ. ಅದಕ್ಕೆ ಇವತ್ತು ಬಂದವಳೆ. ತಪ್ಪಾಯಿತು, ಇಲ್ಲೇ ಇರ್ತೀವಿ ಹಂಗೆ ಹಿಂಗೆ ಅಂತ. ಇಲ್ಲಮ್ಮ, ನಿಮ್ಮ ಪಾಡಿಗೆ ನೀನು ಹೋಗಿ ಅಲ್ಲೇ ಇರು. ಒಂದು ವರ್ಷದ ಹುಡುಗರು ಆಗತ್ತಕ್ಕ ಕರ್ಕೊಂಬರ್ಬೇಡ. ಅಲ್ಲೇ ಬಸ್ರಿ ಬೇಡಂತಾನ ಎಲ್ಲ ಅಲ್ಲೇ ಆಗಬೇಕು ತವ್ರ ಮನೆಗೆ ಅಂತ ಹೇಳ್ತಾ ಇದ್ವಿ. ನಾವೇನು ಬಿಡ್ಕೊಂಬಲ್ಲ ಮನೆಯಕ್ಕೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.